ಬಗ್ಗೆ ಮಾತನಾಡೋದಕ್ಕೆ ರಾಜ್ ಕುಟುಂಬದ ಅಭಿಮಾನಿ ರಾಜೀವ್ ಅವರು ಕೂಡ ಇದ್ದಾರೆ. ಮಾತನಾಡಿಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗಾಗಲೇ ಚೇತನ್ ಅವರ ಹೇಳಿಕೆ ವಿರುದ್ಧ ನೀವೆಲ್ಲರೂ ಮಾತನಾಡ್ತಿದ್ದೀರಾ. ಏನ್ ಹೇಳ್ತೀರಾ ಸರ್ ಚೇತನ್ ಅವರ ಹೇಳಿಕೆ ವಿರುದ್ಧವನ್ನ ಖಂಡಿಸಿ? ಮೊದಲಿಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಕ್ ಅವ್ನ್ ಯಾರು ಮೇಡಮ್? ನಾನ್ ಕೇಳ್ತಿರೋದು, ಅವ್ನ್ ಮಾತಾಡಕ್ ಯಾರು? ಅವನೇನ್ ಇಲ್ಲಿ ಹುಟ್ಟಿ ಇಲ್ಲಿ ಬೆಳ್ತಿರೋದ? ಎಲ್ಲಿಂದನೋ ದಂಡೆತ್ಕೊಂಡ್ ಬಂದವನೆ, ಇಲ್ಲಿ ಅನ್ನ ತಿನ್ನಕ್ ಬಂದವನೆ. ಇಲ್ಲಿ ರಾಜ್ಕುಮಾರ್ ಅವ್ರು ಏನ್ ಮಾಡಿದ್ದಾರೆ, ಏನ್ ಬಿಟ್ಟಿದ್ದಾರೆ ಅವ್ನ್ ಗೊತ್ತಾ? ಹೇಳ್ತಾನ ಅವನು ಸಿನಿಮಾ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ 2.5 ಎಕರೆ ಕೊಟ್ಬಿಟ್ಟವ್ರೆ ಅಂತ ಮಾತಾಡ್ತಾನೆ. ಅವನ್ ಯಾವನ್ ಮಾತಾಡಕ್ಕೆ ಮೇಡಮ್? ರಾಜ್ಕುಮಾರ್ ಅವ್ರು ಮಾಡಿರೋ ಕೆಲ್ಸಕ್ಕೆ 2.5 ಎಕರೆ ಅಲ್ಲ 25 ಎಕರೆ ಕೊಟ್ರು ಕಡಿಮೆನೆ. ಯಾವ್ದು ಖಾಲಿ 2.5 ಎಕರೆಗೋಸ್ಕರ ಇವ್ನ್ ಮಾತಾಡೋದ್ ಸರಿನಾ? ಏನ್ ಸರ್ಕಾರದವರು ಏನ್ ದೊಡ್ಡ ಇದು ಅಂತ ಕೊಟ್ಟಿರೋದಲ್ಲ. ರಾಜ್ಕುಮಾರ್ ಅವರು ತುಂಬಾ ದೊಡ್ಡ ನಟರು. ರಾಜ್ಕುಮಾರ್ ಅವ್ರ ಕೆಲ್ಸಕ್ಕೆ 2.5 ಎಕರೆ ಕಡಿಮೆನೆ ಮೇಡಮ್. ಸರ್, ಈಗ ಯಾವ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀರಾ ಮೇಡಮ್? ಅವ್ನ್ ಓಡಿಸಿ ಮೇಡಮ್, ಅವ್ನ ರಾಜ್ಯ ಬಿಟ್ಟು ಓಡಿಸಿ ಮೇಡಮ್. ಅವ್ನ ಯಾಕೆ ಇರ್ಸ್ಕೊಂಡಿದ್ದಾರೆ ಅಲ್ಲಿ? ಇಲ್ಲಿವರೆಗೂ ಏನ್ ಪರ್ಮಿಷನ್ ಕೊಟ್ಟವ್ರ ಅವ್ನ ಇರ್ಸ್ಕೊಳಕ್ ಇಲ್ಲಿ ರಾಜ್ಯದಲ್ಲಿ? ಓಡಿಸ್ರಿ ಅವ್ನ. ಏನ್ ಇದ್ ಮಾಡ್ತಾವನ? ಏನೋ ಹೋರಾಟ ಮಾಡ್ತೀನಿ, ಏನೋ ಬಿಡ್ತೀನಿ ಅಂತ ಅವ್ನ ಹೋರಾಟ ಎಲ್ ಪಲ್ಸೈತ್ ಇದ್ವರ್ಗುನು? ಏನಾದ್ರು ಮಾಡೋಣ, ಓಡಿಸ್ರಿ ಅವ್ನ ರಾಜ್ಯ ಬಿಟ್ಟು. ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಹೋರಾಟ ಮೇಡಮ್, ಅವನ್ನ ಓಡ್ಸಿ ಅಂತಾನೆ ನಮ್ಮ ನಿಲುವು. ಇಲ್ಲಿ ಬೇಡ ನಾವ್ ಏನ್ದಕ್ ಅವನಿಂದ ಏನು ಉಪಯೋಗ ಇಲ್ಲ ನಮ್ ರಾಜ್ಯಕ್ಕೆ. ಅದ್ ಏನೇ ಆಗ್ಲಿ ಅವ್ನ್ ನಮಗ್ ಬೇಡ. ಅವನ್ ವಿರುದ್ಧ ಆಲ್ರೆಡಿ ಈಗ ಎಷ್ಟೋ ಕಡೆ ಕಂಪ್ಲೇಂಟ್ಗಳು ಕೊಟ್ಟಿದೀವಿ. ಯಾವಾಗ್ಲೂ ಮಾತಿದ್ರೆ ಕಾಂಟ್ರವರ್ಸಿಗಳು, ಏನ್ ಕಾಂಟ್ರವರ್ಸಿಲೇ ಫೇಮಸ್ ಆಗ್ಬೇಕು ಅಂತ ಏನಾದ್ರು ನೋಡ್ತಿದ್ದಾನ ಅವನು? ಕಾಂಟ್ರವರ್ಸಿಲೇ ಫೇಮಸ್ ಆಗ್ಬೇಕು ಅಂತ ಇದ್ದಾನ ಅಂತ? ಸರ್, ಈಗ ಚೇತನ್ ಅವರ ಮನೆಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಏನಾದ್ರೂ ಇದೆಯಾ ಸರ್? ಹಾಕ್ತಿವಿ ಮೇಡಮ್, ಮುತ್ತಿಗೆನೂ ಹಾಕ್ತಿವಿ, ಅವನ್ನ ಹೊಡೆದು ಕಳಿಸ್ತೀವಿ. ಓಕೆ. ಎಲ್ಲಾರ ವಿರುದ್ಧನೂ ಹಿಂಗೆ ಮಾತಾಡ್ತಾನ ಅವನು. ಅವ್ನ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾನೆ? ಫಸ್ಟ್ ಆಫ್ ಆಲ್ ಅದೇ ಹೇಳ್ರಿ, ಏನ್ ಗೊತ್ತು ಅಂತ ಮಾತಾಡ್ತಾನೆ ರಾಜ್ಕುಮಾರ್ ಅವ್ರ ಬಗ್ಗೆ? ಸರ್, ಈಗ ರಾಜ್ಕುಮಾರ್ ಅವರನ್ನ ಬಂಗಾರದ ಮನುಷ್ಯದ ಸಿನಿಮಾವನ್ನ ನೋಡಿ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ತೆಗೆದುಕೊಂಡು ರೈತರಾಗಿದ್ದಾರೆ. ಅವನಿಗೆ ಮೊದಲು ತೋರಿಸ್ಬೇಕು ಮೇಡಮ್. ಅವ್ನ್ ನೋಡೋನೋ ಇಲ್ವೋ ಆ ಫಿಲಮ್ ಬಂಗಾರದ ಮನುಷ್ಯ ಫಿಲಮ್? ನಾವು ನೋಡೋನೋ ಇಲ್ವೋ? ಅವನ್ನ ನೋಡಕ್ ಹೇಳ್ರಿ ಒಂದ್ಸಲ. ನೀವೇ ಹೆಂಗು ಮಾತಾಡಿಸ್ತಿರ್ತೀರಲ್ಲ, ಅವಾಗ ಕರ್ದ್ಬಿಟ್ ಮಾತಾಡಿಸ್ತೀರ ನೀವುನು. ಕೇಳ್ರಿ ಇಂಥವ್ನ. ರಾಜ್ಕುಮಾರ್ ಅವ್ರಿಗೆ ಏನಪ್ಪಾ, ರಾಜ್ಕುಮಾರ್ ಅವ್ರ ಬಗ್ಗೆ ಏನಪ್ಪಾ ಗೊತ್ತು ನಿನ್ಗೆ? ಹೇಳಪ್ಪ, ಈ ತರ ವಿವಾದಗಳನ್ನ ಸೃಷ್ಟಿ ಮಾಡ್ತೀಯಲ್ಲ, ಸುಮ್ನೆ ಮಾತಾಡ್ತೀಯಲ್ಲ ಅಂತ ಕೇಳಿ. ಸರ್, ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ದೀರಾ. ದೂರು ಯಾವ ರೀತಿಯಾಗಿ ದಾಖಲಾಗಿದೆ, ಏನ್ ಹೇಳಿದ್ದೀರಾ ಪೊಲೀಸ್ ಠಾಣೆಯಲ್ಲಿ? ಮೇಡಮ್, ಎಲ್ಲಾ ಕಡೆನೂ ದಾಖಲಾಗಿದೆ. ಇವ್ನ್ ವಿವಾದಾತ್ಮಕ, ಇವ್ನ್ಗು ನಾಲಾಯಕ್ ನನ್ ಮಗ ಅಂತಾನು ದೂರ್ ಕೊಟ್ಟಿದೀವಿ, ಇವ್ನ್ ವೇಸ್ಟ್ ಅಂತಾನು ದೂರ್ ಕೊಟ್ಟಿದೀವಿ. ಅವನ್ನ ಓಡಿಸಿ ಮೇಡಮ್, ಅಷ್ಟೇ ನಾವ್ ಕೇಳೋದು. ಸರ್, ಈ ಪ್ರಕರಣದ ಬಗ್ಗೆ ಈಗಾಗಲೇ ದೂರ್ ಕೂಡ ದಾಖಲಾಗಿದೆ. FIR ಏನಾದ್ರೂ ದಾಖಲಾಗಿದ್ಯಾ ಸರ್? ಮೇಡಮ್, FIR ಏನಾದ್ರೂ ದಾಖಲಾಗಿದ್ಯಾ ಸರ್? FIR ದಾಖಲಾಗುತ್ತೆ ಮೇಡಮ್, ದೂರ್ ಕೊಟ್ಟಿದೀವಿ. FIR ದಾಖಲಾಗುತ್ತೆ ಮೇಡಮ್ ಇದ್ರ ಬಗ್ಗೆ. ಓಕೆ. ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಚಿತ್ರರಂಗದ ಖ್ಯಾತ ನಟ ನಟಿಯರಿಂದಲೂ ಕೂಡ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ನಾಲಿಗೆ ಹರಿಬಿಟ್ಟ ಚೇತನ್ಗೆ ಈಗ ಸ್ಟಾರ್ಸ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ರಾಜೀವ್ ಅವರು ಕೂಡ ಮಾತನಾಡುವಾಗ ಹೇಳಿದ್ರು, ಅಸಂಬದ್ಧ ಹೇಳಿಕೆಯನ್ನ ನೀಡಿದ್ದಾರೆ ಚೇತನ್ ಅವರು. ಅವರನ್ನ ಇಲ್ಲಿ ಇಟ್ಕೊಳ್ಳೋದೇ ಸರಿಯಲ್ಲ, ಈ ದೇಶದಿಂದ ಓಡಿಸ್ಬಿಡಿ. ಅಲ್ಲೋ ಇದ್ದವರು ಇಲ್ಲಿ ಬಂದು ನಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡ್ತಿದ್ದಾರೆ, ಇದು ಎಷ್ಟು ಸರಿ? ಅವರ ಪಿಕ್ಚರ್ಗಳನ್ನ ನೋಡಿದ್ದಾರಾ, ಸಿನಿಮಾಗಳನ್ನ ನೋಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ರು. ಈ ವಿರುದ್ಧವಾಗಿ ಅವರು ಚೇತನ್ ಅವರ ಮನೆಯನ್ನ ಕೂಡ ಮುತ್ತಿಗೆಯನ್ನ ಹಾಕ್ತಿವೆ, ನಾವೆಲ್ಲ ಫ್ಯಾನ್ಸ್ಗಳು ಸೇರ್ಕೊಂಡು ನಟ ಚೇತನ್ ಅವರ ಮನೆಗೆ ಮುತ್ತಿಗೆಯನ್ನ ಕೂಡ ಹಾಕ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ದೂರು ದಾಖಲಾಗಿದೆ, FIR ಕೂಡ ದಾಖಲಾಗುತ್ತೆ. ನಾವು ಚೇತನ್ ಅವರನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಜೀವ್ ಅವರು ಮಾತನಾಡಿದ್ರು. ರಾಜ್ಕುಮಾರ್ ಕುಟುಂಬದ ಅಭಿಮಾನಿಯವರು. ನಟ ಚೇತನ್ ಹೇಳಿಕೆಗೆ ಚಿತ್ರರಂಗದ ಗಣ್ಯರಿಂದಲೇ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಚಂದನವನದ ಜೇನುಗೂಡಿಗೆ ಕಲ್ಲೆಸೆಯುವಂತಹ ಕೆಲಸ ಮಾಡಿದ್ದಾರೆ ನಟ ಚೇತನ್.